Namaskar. Dear students, I will welcome all of you for this session. Today we are going to study about the electric charges and electric field. Dear students, we have observed so many phenomena in our daily life. If in winter season, if you remove a sweater, we can hear some cracking sound. ಸ್ವೆಟರ್ನ ತೆಗೆದಾಗ ಚಟ ಚಟ ಅನ್ನುವಂಥ ಒಂದು ಶಬ್ದವನ್ನು ಕೇಳಬಹುದು. ಅಥವಾ ಸಿಲ್ಕ್ ಬಟ್ಟೆಯನ್ನು ಧರಿಸುವಾಗ ನಮ್ಮ ಕೂದಲುಗಳು ಆ ಬಟ್ಟೆಗೆ ಅಂಟ್ಕೊಳ್ಳುವಂಥದ್ದಾಗಿರಲಿ ಅಥವಾ ಅಲ್ಲೂ ಸಹ ಚಟ ಚಟ ಶಬ್ದವನ್ನು ನಾವು ಕೇಳುವಂಥದ್ದಾಗಿರಲಿ, ಇದನ್ನು ನಾವು ಕೇಳಿದ್ವಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಅಬ್ಸರ್ವ್ ದ ಥಂಡರ್ಸ್, ಲೈಟ್ನಿಂಗ್, ಗುಡುಗು ಮತ್ತು ಮಿಂಚನ್ನು ನೋಡಿದ್ದೀವಿ. ಏನಿದು, ಹೇಗಾಗ್ತಾ ಇದೆ, ಯಾಕಾಗ್ತಾ ಇದೆ? These are the things which has been observed by a early human. ಪ್ರಾರಂಭದಿಂದ ಮಾನವ ಇದನ್ನು ನೋಡ್ತಾ ಬಂದ, ಗಮನಿಸ್ತಾ ಬಂದ. ಇದು ಏನು, ಹೇಗೆ, ಇದರ ಅಧ್ಯಯನ ತುಂಬ ವರ್ಷಗಳಿಂದ ನಡೀತಾ ಇದೆ, ನೂರಾರು ವರ್ಷಗಳಿಂದ ನಡೀತಾ ಬರ್ತಾ ಇರುವಂಥದ್ದು. ಹಾಗಿದ್ರೆ ಇದರ ಒಂದು ಚಿಂತನೆ ಎಲ್ಲಿಂದ ಪ್ರಾರಂಭವಾಗಿದೆ ಅದನ್ನು ನೋಡ್ತಾ ಹೋದರೆ, ಅಂಬರ್ ಏನು ಫಾಸಿಲ್ ನಮಗೆ ಸಿಗತ್ತೆ, ಈ ಅಂಬರನ್ನು ನಾವು ಬಟ್ಟೆ, ಒಂದು ಉಲನ್ ಬಟ್ಟೆಯ ಮೇಲೆ, ಉಲನ್ ಮೇಲೆ ಅಥವಾ ಫರ್ ಮೇಲೆ ಉಜ್ಜಿದಾಗ, ಇಫ್ ಯು ರಬ್ ಅಂಬರ್ ವಿತ್ wool, we find that there is some changes has been happened in amber. ಅಂಬರಲ್ಲಿ ಏನೋ ಬದಲಾವಣೆ ಆಗಿದೆ. ಆ ಬದಲಾವಣೆಯಿಂದಾಗಿ ಇಟ್ ಕ್ಯಾನ್ ಏಬಲ್ ಟು ಅಟ್ರಾಕ್ಟ್ ಸ್ಮಾಲ್ ಪಾರ್ಟಿಕಲ್ಸ್, ಸಣ್ಣ ಪೇಪರಿನ ಪೀಸಸ್ಗಳನ್ನು ತನ್ನ ಕಡೆಗೆ ಅಟ್ರಾಕ್ಟ್ ಮಾಡಿಕೊಳ್ಳುವಂತಹ ಒಂದು ಗುಣವನ್ನು ಪಡ್ಕೊಂಡಿರುತ್ತೆ. ಹಾಗೆ ಏನಿದು, ಏನು ಗುಣ, ಆ ಅಂಬರಲ್ಲಿ ಏನಾಯಿತು? ಡ್ಯೂ ಟು ದ ರಬ್ಬಿಂಗ್, ಆ ರಬ್ ಮಾಡಿದ್ರಿಂದ, ಉಜ್ಜಿದ್ರಿಂದ, ದ ಅಂಬರ್ ಹ್ಯಾಸ್ ಗಾಟ್ ಚಾರ್ಜಸ್. ಅಂಬರ್ ಮೇಲೆ ಕೆಲವು ಚಾರ್ಜಸ್ಗಳು, ಆವೇಶಗಳು ಬಂದವು. ಆ ಚಾರ್ಜಸ್ಸು ಆ ಸಣ್ಣ ಪೇಪರ್ಗಳನ್ನು ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳ್ತಾ ಇದೆ. ಇದನ್ನು ಗಮನಿಸಿದಂತಹ ಪ್ರಾಥಮಿಕ ವ್ಯಕ್ತಿ ಅಂತ ಹೇಳೋದಿದ್ರೆ, ಹಿ ಈಸ್ ನನ್ ಅದರ್ ದ್ಯಾನ್ ಥೇಲ್ಸ್ ಆಫ್ ಮಿಲಾಟಸ್. ಗ್ರೀಸ್ ರಾಷ್ಟ್ರದ ಮಿಲಾಟಸ್ನ ಥೇಲ್ಸ್ ಎನ್ನುವಂತಹ ಫಿಲಾಸಫರ್ ಇದನ್ನು ಪ್ರಥಮವಾಗಿ ಅಬ್ಸರ್ವ್ ಮಾಡ್ತಾರೆ. ಅದೇ ಗ್ರೀಕ್ ಭಾಷೆಯಲ್ಲಿ ಅಂಬರನ್ನು ನಾವು ಎಲೆಕ್ಟ್ರಾನ್ ಅಂತ ಕರಿತೀವಿ. ಅದೇ ಪದ ಇವತ್ತು ನಾವು ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಾನ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಎಲ್ಲ ಕಡೆ ನಾವು ಬಳಸ್ತಾ ಇರೋದು ಆ ಒಂದು ಗ್ರೀಕ್ ಭಾಷೆಯ ಅಂಬರ್ ಪದವನ್ನು ನಾವು ಬಳಸಿರುವಂಥದ್ದು, ಎಲೆಕ್ಟ್ರಾನ್ ಅನ್ನು. ಹಾಗಿದ್ರೆ ಈ ಒಂದು ಎಲೆಕ್ಟ್ರಿಕ್ ಚಾರ್ಜ್, ಆವೇಶ ಅಂದರೆ ಏನು, ಅದರಲ್ಲಿ ಏನೇನಿದೆ ಅವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ದೆನ್ ವಾಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜ್? ಎಲೆಕ್ಟ್ರಿಕ್ ಚಾರ್ಜ್ ಅನ್ನು ನಾವು ತಿಳ್ಕೋಬೇಕಿದ್ರೆ ಫಸ್ಟು ಮಾಸ್ ಅಂದರೆ ಏನು ಅನ್ನೋದನ್ನು ಒಂಚೂರು ನೆನ್ಪು ಮಾಡ್ಕೊಳ್ಳೋಣ. ವಾಟ್ ಈಸ್ ಮಾಸ್? ಯಾವುದೇ ಒಂದು ಭೌತಿಕಾಂಶ ಇರಲಿ, ಯಾವುದೇ ಭೌತಿಕಾಂಶ ಅಂದರೆ ಅದರ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರಬೇಕು. ಆ ಭೌತಿಕಾಂಶದ ಪ್ರಾಥಮಿಕ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಈಸ್ ಮಾಸ್. ಮಾಸ್ ಇಲ್ಲದ ಭೌತಿಕಾಂಶ ಇದೆಯೇ? ಇಲ್ಲ. ಎವ್ರಿ ಆಬ್ಜೆಕ್ಟ್, ವಾಟ್ ಎವರ್ ದ ಥಿಂಗ್ ವಾಟ್ ಯು ಆರ್ ಗೋಯಿಂಗ್ ಟು ಸಿ ಇನ್ ದ ನೇಚರ್, ಇಟ್ ಈಸ್ ಹ್ಯಾವಿಂಗ್ ಮಾಸ್. ಎಷ್ಟೇ ಸಣ್ಣದೇ ಆಗಿರಲಿ, ಎಲೆಕ್ಟ್ರಾನ್ ಅಷ್ಟು ಸಣ್ಣದಾಗಿದ್ರು ಕೂಡ ಅದಕ್ಕೆ ಮಾಸ್ ಇದೆ. 9.1 × 10⁻³ kg. Therefore, as every object is having an intrinsic property, mass, ಅದೇ ರೀತಿಯಲ್ಲಿ there are some particles which are having an intrinsic property. ಅದರ ಒಂದು ಗುಣ, that intrinsic property, what we call it as electric charge. The electric charge is the intrinsic property of elementary particles of matter, which gives rise to electric force between the various objects. ಆ ಚಾರ್ಜ್ನಿಂದಾಗಿ ನಾವು ಫೋರ್ಸಸ್ಗಳನ್ನು ನೋಡ್ತೀವಿ. ಹಾಗಿದ್ರೆ ಆ ಚಾರ್ಜಸ್ಸನ್ನು ನಾವು ಚಾರ್ಜಸ್ಸಲ್ಲಿರುವಂಥ ಕೆಲವು ಅಂಶಗಳನ್ನು
ಒಂದೊಂದಾಗಿ ಹಂತವಾಗಿ ನೋಡೋಣ. ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಪ್ಯೂರ್ಲಿ ಎ ಸ್ಕೇಲಾರ್ ಕ್ವಾಂಟಿಟಿ. ಎಲೆಕ್ಟ್ರಿಕ್ ಚಾರ್ಜ್ ಅನ್ನ ನಾವು ಅಳೆಯುವಂತಹ SI ಮೂಲಮಾನ ಕೂಲಂಬ್ ಆಗಿದೆ. The unit of charge is ಕೂಲಂಬ್. ಕೂಲಂಬ್ is a new unit for us. ಹಾಗಿದ್ರೆ ಈ ಯೂನಿಟ್ ಅನ್ನ ನಾವು ವ್ಯಾಖ್ಯಾನಿಸಬೇಕು. ಇದರ ವ್ಯಾಖ್ಯಾನವನ್ನ ನಾವು ಮುಂದಿನ ಅಧ್ಯಯನ ಮುಂದೆ ಪಾಠ ಬೆಳೆದಂಗೆ ನಾವು ಇದರ ವ್ಯಾಖ್ಯಾನವನ್ನು ನೋಡ್ತೀವಿ. We will define Coulomb in our later classes. Then, where we find the charge? We have learned it's an intrinsic property of elementary particles. ಯಾವುದಪ್ಪ elementary particleಗಳು? Electrons and protons. The proton is having positive charge plus E and electron is having negative charge minus E. Proton plus 1.6 into 10 power minus 19 ಕೂಲಂಬ್ ಚಾರ್ಜ್ ಅನ್ನು ಹೊಂದಿರುತ್ತೆ. ಅದೇ ಎಲೆಕ್ಟ್ರಾನ್ minus 1.6 into 10 power minus 19 ಕೂಲಂಬ್ ಅಷ್ಟು ಚಾರ್ಜ್ ಅನ್ನು ಹೊಂದಿರುತ್ತೆ. Totally, in an atom, if it is having equal number of protons and electrons, then that atom is ನ್ಯೂಟ್ರಲ್. ಪ್ಲಸ್ ಮತ್ತೆ ಮೈನಸ್ ಗಳ ಸೇರ್ಪಡೆಯಿಂದ ಆ ಆಟಮ್ ನ್ಯೂಟ್ರಲ್ ಆಗಿರುತ್ತೆ. ಇಫ್ ಇಟ್ ಇಸ್ ಹ್ಯಾವಿಂಗ್ ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್. Then the positive and negative charges have been named by the American scientist Benjamin Franklin. ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಅನ್ನ ಹೆಸರಿಸಿದ್ದಾರೆ. Then the positive and negative charges are equal in magnitude and their sum is 0. ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ಗಳ ಮ್ಯಾಗ್ನಿಟ್ಯೂಡ್ ಏನಿದೆಯೋ ಪರಿಮಾಣ ಏನಿದೆಯೋ ಅದು ಈಕ್ವಲ್ ಇದೆ. ದಟ್ಸ್ ಕ್ವಾಂಟಿಟಿ ಇಸ್ 1.6 into 10 power minus 19 ಕೂಲಂಬ್. ಹಾಗೆ ಇವರಿಬ್ಬರನ್ನ ಬೇರ್ಪಡಿಸುವಂತ ಗುಣ ಯಾವುದು? ಪೊಲಾರಿಟಿ. ಪ್ಲಸ್ ಮತ್ತೆ ಮೈನಸ್ ಪೊಲಾರಿಟಿಗಳು. ಇಟ್ ಇಸ್ ದ ಪ್ರಾಪರ್ಟಿ ವಿಚ್ ಡಿಫರೆನ್ಶಿಯೇಟ್ ಟೂ ಕೈಂಡ್ಸ್ ಆಫ್ ಚಾರ್ಜಸ್. Then the overall charge on an object is usually due to changes in the number of electrons. ಒಂದು ವಸ್ತುವಿನಲ್ಲಿ ಚಾರ್ಜ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಆ ವಸ್ತುವಿನಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾಗಿರಬಹುದು ಅಥವಾ ಕಡಿಮೆ ಆಗಿರಬಹುದು. ಎಲೆಕ್ಟ್ರಾನ್ಗಳ ಸಂಖ್ಯೆಯ ಬದಲಾವಣೆಯಿಂದಾಗಿ ಒಂದು ವಸ್ತು ಚಾರ್ಜ್ ಆಗುತ್ತೆ. If the electrons are removed from an atom, ಒಂದು ಆಟಮಿನ ಔಟರ್ ಮೋಸ್ಟ್ ಆರ್ಬಿಟ್ ಇಂದ ಒಂದು ಎಲೆಕ್ಟ್ರಾನ್ ಅನ್ನು ತೆಗೆದ್ವಿ, ಆವಾಗ ಆ ಆಟಮ್ ಅಲ್ಲಿ ಒಂದು ಎಲೆಕ್ಟ್ರಾನಿನ ಕೊರತೆ ಏರ್ಪಡುತ್ತೆ. ಎಲೆಕ್ಟ್ರಾನಿನ ಕೊರತೆ ಏರ್ಪಟ್ಟಾಗ ಇಟ್ ವಿಲ್ ಬಿಕಮ್ ಪಾಸಿಟಿವ್ ಅಯಾನ್. ಯಾಕಂದ್ರೆ ಪ್ರೋಟಾನ್ ಸಂಖ್ಯೆ ಜಾಸ್ತಿ ಇರುತ್ತೆ, ಎಲೆಕ್ಟ್ರಾನ್ ಸಂಖ್ಯೆ ಕಡಿಮೆ ಆಗೋದ್ರಿಂದ ಇಟ್ ವಿಲ್ ಬಿಕಮ್ ಪಾಸಿಟಿವ್ ಅಯಾನ್. ಅದೇ ರೀತಿಯಲ್ಲಿ ಒಂದು ವಸ್ತುವಿನ ಮೇಲ್ಮೇಲಿರುವಂತಹ ಆಟಮ್ಗಳ ಔಟರ್ಮೋಸ್ಟ್ ಆರ್ಬಿಟಿನ ಎಲೆಕ್ಟ್ರಾನ್ಗಳನ್ನ ನಾವು ತೆಗೆದಾಗ ಆ ವಸ್ತುವೇ ಪಾಸಿಟಿವ್ ಚಾರ್ಜ್ ಆಗತ್ತೆ. ಹಾಗೆ ಒಂದು ವಸ್ತುವಿಗೆ ಒಂದು ಆಟಮಿಗೆ ಎಲೆಕ್ಟ್ರಾನ್ ಅನ್ನ ಕೊಡೋದ್ರಿಂದ ಸೇರಿಸೋದ್ರಿಂದ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾಗತ್ತೆ, ಪ್ರೋಟಾನ್ ಸಂಖ್ಯೆ ಕಡಿಮೆ ಆದಾಗ ಅದು ನೆಗೆಟಿವ್ ಅಯಾನ್ ಆಗತ್ತೆ. ಹಾಗೆ ಒಂದು ವಸ್ತುವಿಗೆ ಎಲೆಕ್ಟ್ರಾನ್ಗಳನ್ನು ಸೇರ್ಪಡೆ ಮಾಡೋದ್ರಿಂದ ಆ ವಸ್ತುವೇ ನೆಗೆಟಿವ್ ಚಾರ್ಜ್ ಆಗತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ನಾವು ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಅಂದ ತಕ್ಷಣ ಎಲೆಕ್ಟ್ರಾನಿಗೆ ಮಾತ್ರ ಸೀಮಿತ ಆಗಬಾರ್ದು. ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್, ಅದೇ ರೀತಿ ಎಲೆಕ್ಟ್ರಾನ್ಗಳನ್ನ ತಮ್ಮೊಳಗೆ ಹೆಚ್ಚಾಗಿ ಇಟ್ಕೊಂಡಂತ ವಸ್ತುಗಳು ಕೂಡ ನೆಗೆಟಿವ್ ಚಾರ್ಜ್. ಅಥವಾ ಒಂದು ಆಟಮ್ ಎಲೆಕ್ಟ್ರಾನ್ ಅನ್ನ ಪಡ್ಕೊಂಡಿದ್ರೆ ಅದು ಕೂಡ ನೆಗೆಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಅಂದ್ರೆ ಬರೀ ನಾವು ಪ್ರೋಟಾನ್ ಅನ್ನ ಮಾತ್ರ ಕಲ್ಪನೆ ಮಾಡ್ಕೋಬಾರ್ದು. ಒಂದು ಎಲೆಕ್ಟ್ರಾನ್ ಅನ್ನ ಕಳ್ಕೊಂಡಂತ ಆಟಮ್ ಕೂಡ ಪಾಸಿಟಿವ್ ಚಾರ್ಜ್. ಒಂದು ವಸ್ತು ಎಲೆಕ್ಟ್ರಾನ್ಗಳನ್ನ ಕಳ್ಕೊಂಡಿದ್ದರಿಂದ ಅದು ಕೂಡ ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ದೇರ್ಫೋರ್ ಪಾಸಿಟಿವ್ ಚಾರ್ಜ್ ಅಂದ್ರೆ ಪ್ರೋಟಾನ್ ಹೌದು, ಆದರೆ ಪ್ರೋಟಾನ್ ಅನ್ನ ಸಪರೇಟ್ ಆಗಿ ಒಂದು ಪ್ರೋಟಾನ್ ಅನ್ನು ತೆಗಿಯಕ್ಕಾಗೋದಿಲ್ಲ. ಹಾಗೆ ಪ್ರೋಟಾನ್ ಪಾಸಿಟಿವ್ ಚಾರ್ಜ್, ಆದರೆ ಇಲ್ಲಿನ ಅಧ್ಯಯನದಲ್ಲಿ ನಾವು ಪ್ರೋಟಾನ್ ಅನ್ನ ಗಣನೆಗೆ ತಗೊಳ್ಳೋದಿಲ್ಲ. ಪ್ರೋಟಾನ್ ಅನ್ನ ಒಂದು ಎಲೆಕ್ಟ್ರಾನ್ ಅನ್ನ ಕಳ್ಕೊಂಡಂತಹ ಆಟಮ್ ಪಾಸಿಟಿವ್ ಚಾರ್ಜ್, ಒಂದಷ್ಟು ಎಲೆಕ್ಟ್ರಾನ್ಗಳನ್ನ ಕಳ್ಕೊಂಡಂತಹ ವಸ್ತು ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ನೆಗೆಟಿವ್ ಚಾರ್ಜ್ ಅಂದ್ರೆ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್, ಎಲೆಕ್ಟ್ರಾನ್ಗಳನ್ನ ಪಡ್ಕೊಂಡಂತ ಆಟಮ್ ನೆಗೆಟಿವ್ ಚಾರ್ಜ್, ಎಲೆಕ್ಟ್ರಾನ್ಗಳನ್ನ ಪಡ್ಕೊಂಡಂತ ವಸ್ತು ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ಹಾಗಿದ್ರೆ ಯಾವ ವಸ್ತುವನ್ನ ಪಾಸಿಟಿವ್ ಅಂತ ಕರೆಯೋದು,
ಯಾವ ವಸ್ತು ನೆಗೆಟಿವ್ ಆಗಿದೆ ಅಂತ ವ್ಯಾಖ್ಯಾನ ಮಾಡೋದು. ಈಗಾಗಲೇ ಇದಕ್ಕೆ ನಾವು ಒಂದು ಸೈನ್ ಕನ್ವೆನ್ಷನ್ ಅನ್ನ ಕೊಟ್ಟಿದ್ದೀವಿ. ಆ ಸೈನ್ ಕನ್ವೆನ್ಷನ್ ಸಹಾಯದಿಂದ ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಅನ್ನ ಹೇಳ್ತಾ ಹೋಗ್ತೀವಿ. ಅಕಾರ್ಡಿಂಗ್ ಟು ದ ಕನ್ವೆನ್ಷನ್, ಇಫ್ ಯು ಹ್ಯಾವ್ ಎ ಗ್ಲಾಸ್ ರಾಡ್ ಅಂಡ್ ಎ ಸಿಲ್ಕ್ ಕ್ಲಾತ್, ಗ್ಲಾಸ್ ರಾಡ್ ಮತ್ತೆ ಸಿಲ್ಕ್ ಬಟ್ಟೆನ ತಗೊಂಡು ಪರಸ್ಪರ ಉಜ್ಜಿದಾಗ, ಎ ಗ್ಲಾಸ್ ರಾಡ್ ಹ್ಯಾಸ್ ಬೀನ್ ರಬ್ಡ್ ವಿತ್ ಸಿಲ್ಕ್ ಕ್ಲಾತ್, then we will observe the glass rod has got positive charge. ಗ್ಲಾಸ್ ರಾಡ್ ಮೇಲೆ ಇರುವಂತಹ ಚಾರ್ಜ್ ಯಾವುದು? ಪಾಸಿಟಿವ್ ಆಗಿರುತ್ತೆ. ಸಿಲ್ಕ್ ಬಟ್ಟೆ ಮೇಲೆ ಇರುವಂತಹ ಚಾರ್ಜ್ ನೆಗೆಟಿವ್ ಆಗಿರುತ್ತೆ. ಇನ್ ದ ಸೇಮ್ ವೇ, ಟು ಡಿಫೈನ್ ದ ನೆಗೆಟಿವ್ ಚಾರ್ಜ್, ಇಫ್ ಯು ಟೇಕ್ ಎ ಪ್ಲಾಸ್ಟಿಕ್ ರಾಡ್ ಅಂಡ್ ರಬ್ ಆನ್ ದ ಊಲ್, ಉಲನ್ ಮೇಲೆ ನಾವು ಪ್ಲಾಸ್ಟಿಕ್ ರಾಡ್ ಅನ್ನು ಉಜ್ಜಿದಾಗ ಪ್ಲಾಸ್ಟಿಕ್ ರಾಡಿನ ಮೇಲೆ ಬರುವಂತಹ ಚಾರ್ಜ್ಗಳು ದೇ ಆರ್ ನೆಗೆಟಿವ್ ಚಾರ್ಜ್. ಪ್ಲಾಸ್ಟಿಕ್ ರಾಡ್ನ ಮೇಲೆ ಬರುವಂತಹ ಚಾರ್ಜ್ಗಳನ್ನ ನೆಗೆಟಿವ್ ಚಾರ್ಜ್ ಅಂತ ಕರಿತೀವಿ. ಈ ರೀತಿಯ ಸೈನ್ ಕನ್ವೆನ್ಷನ್ ಸಹಾಯದಿಂದ ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ಗಳನ್ನ ಐಡೆಂಟಿಫೈ ಮಾಡ್ತೀವಿ. ಹಾಗೆಯೇ ಒಂದು ವಸ್ತುವಿನಲ್ಲಿ ಚಾರ್ಜ್ ಇದೆಯಾ ಇಲ್ಲವೇ, ಹೇಗೆ, ಇವುಗಳನ್ನೆಲ್ಲ ಅಧ್ಯಯನ ಮಾಡುವಂಥದ್ದು. ಆ ಚಾರ್ಜಿನ ಫೋರ್ಸ್ ಎಷ್ಟಿದೆ, ಅದರಲ್ಲಿ ಬರುವಂತಹ ಫೀಲ್ಡ್ ಏನು, ಪೊಟೆನ್ಷಿಯಲ್ ಏನು, ಈ ಪದಗಳನ್ನು ಮುಂದೆ ನಾವು ಅಭ್ಯಾಸ ಮಾಡ್ತೀವಿ. ಇದನ್ನೆಲ್ಲ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವನ್ನ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಇಸ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ವಿಚ್ ಇಸ್ ಅಟ್ ರೆಸ್ಟ್. ಚಾರ್ಜ್ಗಳು ರೆಸ್ಟ್ ಅಲ್ಲಿ ಇದೆ. ಅದೇ ಚಾರ್ಜ್ಗಳು ಚಲನೆಗೆ ಒಳಪಟ್ಟರೆ ವಿ ಕಾಲ್ ಇಟ್ ಆಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಾನ್ಗಳ ಚಾರ್ಜ್ಗಳ ಪ್ರವಾಹ ಅಂತ ಕರಿತೀವಿ. ಸ್ಥಿರವಾಗಿದ್ದಾಗ ಅದು ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಲ್ಲಿ ಅಭ್ಯಾಸ ಮಾಡ್ತೀವಿ. ಹಾಗಿದ್ರೆ ಈ ಎಲೆಕ್ಟ್ರೋಸ್ಟ್ಯಾಟಿಕ್ಸಿನ ಪ್ರಾಥಮಿಕವಾದಂತಹ ಲಾಗಳು ಯಾವುದು? What are the fundamental laws of electrostatics? Among the fundamental laws of electrostatics, there are only two kind of charges. One is positive charge, another is negative charge. ಇಲ್ಲಿವರೆಗೆ ಮೂರನೇ ಚಾರ್ಜ್ ಅನ್ನು ಎಲ್ಲೂ ಕಂಡುಹಿಡಿಯೋದು ನಮಗೆ ಆಗಿಲ್ಲ. We are having only two charges, positive and negative charge. Then the light charges always repel each other and unlike charges always attract each other. Plus plus, minus minus ಯಾವಾಗಲೂ ಪರಸ್ಪರ ವಿಕರ್ಷಿಸುತ್ತವೆ. ಅದೇ ಪ್ಲಸ್ ಅಂಡ್ ಮೈನಸ್ ಆಲ್ವೇಸ್ ಅಟ್ರಾಕ್ಟ್ಸ್, ಆಕರ್ಷಣೆಯನ್ನ ಮಾಡ್ತವೆ. These are the important fundamental laws of electrostatics. ಹಾಗೆಯೇ ಒಂದು ವಸ್ತುವಿನಲ್ಲಿ ಚಾರ್ಜ್ ಇದೆಯೋ ಇಲ್ಲೋ ಅಂತ ಹೇಗೆ ನಾವು ತಿಳ್ಕೊಳ್ಳೋದು? ಆ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಬಳಸುವಂತ ಸಾಧನವನ್ನ ಎಲೆಕ್ಟ್ರೋಸ್ಕೋಪ್ ಅಂತ ಕರಿತೀವಿ. ಹಾಗೆ ಎಲೆಕ್ಟ್ರೋಸ್ಕೋಪ್ ಅಲ್ಲಿ ಏನಿರುತ್ತೆ? ದ ಎಲೆಕ್ಟ್ರೋಸ್ಕೋಪ್ ಈಸ್ ಹ್ಯಾವಿಂಗ್ ಈ ರೀತಿಯ ಒಂದು ರಚನೆಯನ್ನ ನೋಡ್ತೀವಿ. ಎಲೆಕ್ಟ್ರೋಸ್ಕೋಪ್ ಅಲ್ಲಿ ಮೇಲ್ಭಾಗದಲ್ಲಿ ಮೆಟಲ್ ನಾಬ್ ಅಥವಾ ಮೆಟಲ್ ಪ್ಯಾನ್ ಅಂತ ಕರಿತೀವಿ. ಮೇಲ್ಭಾಗದಲ್ಲಿ ಮೆಟಲ್ ನಾಬ್ ಇರುತ್ತೆ. ಇಲ್ಲಿಂದ ಒಂದು ಮೆಟಾಲಿಕ್ ರಾಡ್ ಅನ್ನು ಕೊಟ್ಟಿದ್ದೀವಿ. ನಂತರ ಈ ಪೂರ್ಣ ವ್ಯವಸ್ಥೆ ಪ್ಲಾಸ್ಟಿಕ್ ಅಥವಾ ಗ್ಲಾಸ್ನಿಂದ ಆಗಿರುತ್ತೆ. ಒಳಭಾಗದಲ್ಲಿ ಮೆಟಾಲಿಕ್ ಫಾಯಿಲ್ಸ್, ತುಂಬ ತೆಳುವಾದಂತಹ ಹಾಳೆಗಳಿರ್ತವೆ. ಗೋಲ್ಡ್ ಅಥವಾ ಇವತ್ತು ಅಲಾಯ್ಸ್ ಇಂದ ಮಾಡ್ತಾ ಇದ್ವಿ, ಹಿಂದೆ ಗೋಲ್ಡ್ ಇಂದ ಮಾಡ್ತಾ ಇದ್ರು, ತುಂಬ ಒಳ್ಳೆಯ ರಿಸಲ್ಟ್ ಬರ್ತಾ ಇತ್ತು. ಗೋಲ್ಡ್ ಕಾಸ್ಟ್ಲಿ ಇರೋದ್ರಿಂದ ಇವತ್ತು ನಾವು ಅಲಾಯ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ, ಜಿಂಕ್ ಅನ್ನ ಯೂಸ್ ಮಾಡ್ತೀವಿ. ಒಟ್ಟಿನಲ್ಲಿ ಮೆಟಲ್ಸ್ ಅನ್ನ ಇಲ್ಲಿ ನಾವು ಯೂಸ್ ಮಾಡ್ತೀವಿ. ದಿಸ್ ಇಸ್ ದ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರೋಸ್ಕೋಪ್. ಒಂದು ಚಾರ್ಜ್ಡ್ ವಸ್ತುವನ್ನ ಇದ್ರ ಹತ್ರ ತಂದಾಗ ಅದು ನೆಗೆಟಿವ್ ಚಾರ್ಜ್ ಆಗಿದ್ರೆ ನಾಬಿಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಹತ್ರ ತಂದಿದ್ದೀವಿ, ಟಚ್ ಮಾಡಿಲ್ಲ ನಾವು. ಹತ್ರ ತಂದಾಗ ನಾಬ್ ಪಾಸಿಟಿವ್ ಆಗುತ್ತೆ. ಅಂದ್ರೆ ಇಲ್ಲಿದ್ದಂಥ ಎಲೆಕ್ಟ್ರಾನ್ಗಳು ವಿಕರ್ಷಣೆಯ ಕಾರಣದಿಂದ ಡ್ಯೂ ಟು ರಿಪಲ್ಷನ್ ದೇ ಮೂವ್ ಅವೇ. ಇಲ್ಲಿರುವಂಥ ಎಲೆಕ್ಟ್ರಾನ್ಗಳು ಮೂವ್ ಅವೇ ಆದಾಗ, ದೂರ ಸರಿದಾಗ ದ ಎಲೆಕ್ಟ್ರಾನ್ಸ್ ಆರ್ ಅಕಾಮಡೇಟೆಡ್ ಆನ್ ದ ಲೀವ್ಸ್ ಆರ್ ದ ಫಾಯಿಲ್ಸ್. ಈ ಕೆಳಗಿರುವಂಥ ಲೀವ್ಸ್ಗಳ ಮೇಲೆ ಬಂದು ಚಾರ್ಜ್ ಅಕಾಮಡೇಟ್ ಆಗುತ್ತೆ. ಎರಡು ಲೀಫ್ಗಳ ಮೇಲೆ ನೆಗೆಟಿವ್ ಚಾರ್ಜ್ಗಳು ಬಂದು ಕೂತಾಗ ದೇ ವಿಲ್ ರಿಪಲ್ ಈಚ್ ಅದರ್. ಇನ್ ದ ಸಿಮಿಲರ್ ಮ್ಯಾನರ್, ಇಫ್ ದ ಆಬ್ಜೆಕ್ಟ್ ಇಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್, ಇಫ್ ಇಟ್ ಇಸ್ ಬ್ರಾಟ್ ನಿಯರ್, ಹತ್ರ ತಂದಿದ್ದೀವಿ, ಟಚ್ ಮಾಡಿಲ್ಲ, ಇಫ್ ಯು ಬ್ರಾಟ್ ನಿಯರ್ ದೆನ್ ದ ನಾಬ್ ಅಕ್ವೈರ್ಸ್ ದ ಎಲೆಕ್ಟ್ರಾನ್ಸ್. ಆಪೋಸಿಟ್ ಪೊಲಾರಿಟಿ ಇಲ್ಲಿ ಬರುತ್ತೆ ಡ್ಯೂ ಟು ಅಟ್ರಾಕ್ಷನ್. ಇಲ್ಲಿ ನೆಗೆಟಿವ್ ಬಂದಾಗ ಈ ಕಡೆ ಫಾಯಿಲ್ಸಿಗೆ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಡ್ಯೂ ಟು ದ polarity they repel each other. ಈ polarity ಚಾರ್ಜ್ ಜಾಸ್ತಿ ಇದ್ರೆ ಈ ರಿಪಲ್ಷನ್ ಜಾಸ್ತಿ ಆಗತ್ತೆ. ಚಾರ್ಜ್ ಕಡಿಮೆ ಇದ್ರೆ ಈ ರಿಪಲ್ಷನ್, ಈ ಪರಸ್ಪರ ವಿಕರ್ಷಣೆ
ಕಡಿಮೆ ಇರುತ್ತೆ. ಈ ರಿಪಲ್ಷನಿನ ಆಂಗಲ್ ಎಷ್ಟಿದೆ ಅಂತ ನಾವು ಮೆಷರ್ ಮಾಡಿಕೊಂಡು ಈ ವಸ್ತುವಿನಲ್ಲಿ ಚಾರ್ಜ್ ಎಷ್ಟಿದೆ ಅಂತ ನಾವು ಲೆಕ್ಕಾಚಾರ ಮಾಡಬಹುದು. ಅದಕ್ಕೆ ಅದು ನಮ್ಮ ಸದ್ಯದ ಈ ಪಾಠದಲ್ಲಿ ಇಲ್ಲ, ಆದರೆ ಗೊತ್ತಿಲ್ಲ. This device, electroscope, which is going to use to read the charges present on an object. Then, depending upon this electrostatics or electricity, we have classified the matter in two types. ದ್ರವ್ಯಗಳನ್ನು ಎರಡು ವಿಧಗಳಾಗಿ ಕ್ಲಾಸಿಫೈ ಮಾಡಿದ್ದೀವಿ. ಒನ್ ಈಸ್ ಕಂಡಕ್ಟರ್ ಅಂಡ್ ಇನ್ಸುಲೇಟರ್. ಸೆಮಿಕಂಡಕ್ಟರ್ಸ್ ಅಂತ ಇದ್ದಾವೆ, ಆದರೆ ಇಲ್ಲಿ ನಾವು ಅವುಗಳನ್ನು ಅಭ್ಯಾಸ ಮಾಡ್ತಾ ಇಲ್ಲ. ಜಸ್ಟ್ ವಿ ಆರ್ ಡಿಸ್ಕಸಿಂಗ್ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್. ವಾಟ್ ಆರ್ ಕಂಡಕ್ಟರ್ಸ್? ದ ಮೆಟೀರಿಯಲ್ಸ್ ವಿಚ್ ಅಲೌ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ದೆಮ್ ಆರ್ ಕಾಲ್ಡ್ ಆಸ್ ಕಂಡಕ್ಟರ್ಸ್. Among the conductors, the free electrons in the outermost orbit are more. It contains large number of free electrons, due to which we can find the conductivity. What are the examples for conductors? All the metals, human body, animal bodies, graphites, acids, alkalis, etc. They all are the example for the conductors. When some charges are transferred to the conductor, it is readily gets uniformly distributed over the entire surface. ಒಂದು ಕಂಡಕ್ಟರಿಗೆ ಚಾರ್ಜಸ್ ಅನ್ನ ಕೊಟ್ಟರೆ ಆ ಕಂಡಕ್ಟರಿನ ಮೇಲ್ಮೈಯಲ್ಲಿ ಆ ಚಾರ್ಜ್ಗಳು ಏಕರೂಪವಾಗಿ ಹರಡ್ಕೊಳ್ತವೆ. ದೇ ಆರ್ ಯೂನಿಫಾರ್ಮ್ಲಿ ಸ್ಪ್ರೆಡ್ ಓವರ್ ದ ಸರ್ಫೇಸ್ ಆಫ್ ಎ ಕಂಡಕ್ಟರ್. ದೆನ್ ವಾಟ್ ಈಸ್ ಇನ್ಸುಲೇಟರ್? ದ ಮೆಟೀರಿಯಲ್ ವಿಚ್ ಡೋಂಟ್ ಅಲೋ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ಇಟ್. In insulators, the electrons are tightly bound to the nucleus due to the absence of free electrons. There are free electrons irodilla, ella tightly bound agirutte. There will be, this substance offers high resistance to the flow of electricity. Example: glass, diamond, porcelain, plastic, nylon, wood, mica. ಇವೆಲ್ಲ ನಮಗೆ ಇನ್ಸುಲೇಟರ್ಗೆ ಉದಾಹರಣೆಗಳು. ಏನಾದ್ರು ಇನ್ಸುಲೇಟರ್ ಮೇಲೆ ಒಂದು ಚಾರ್ಜ್ನ ತಂದಿಟ್ರೆ ಆ ಚಾರ್ಜ್ ಎಲ್ಲ ಇಟ್ಟು ಅದೇ ಭಾಗದಲ್ಲಿ ಕೂರತ್ತೆ ವಿನಃ ಇದು ಪೂರ್ತಿ ಸರ್ಫೇಸ್ ಮೇಲೆ ಹರಡೋದಿಲ್ಲ. ಇಟ್ ವಿಲ್ ಬಿ ರಿಸೈಟ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಇಟ್ ವಿಲ್ ನಾಟ್ ಬಿ ಸ್ಪ್ರೆಡ್ ಯೂನಿಫಾರ್ಮ್ಲಿ ಓವರ್ ದ ಸರ್ಫೇಸ್. ದೆನ್ ಹೌ ಟು ಚಾರ್ಜ್ ಎ ಬಾಡಿ? ಒಂದು ವಸ್ತುವನ್ನು ಹೇಗೆ ಚಾರ್ಜ್ ಮಾಡೋದು? That method of charging a body is called as electrification. Electrification ಅಲ್ಲಿ ಮೂರು ವಿಧಗಳಿದ್ದಾವೆ. ಎಲೆಕ್ಟ್ರಿಫಿಕೇಶನ್ ಬೈ ಫ್ರಿಕ್ಷನ್, ಎಲೆಕ್ಟ್ರಿಫಿಕೇಶನ್ ಬೈ ಕಂಡಕ್ಷನ್, ಎಲೆಕ್ಟ್ರಿಫಿಕೇಶನ್ ಬೈ ಇಂಡಕ್ಷನ್. Then let's see what is electrification by friction. If we take two objects, ಎರಡು ವಸ್ತುಗಳನ್ನು ತಗೊಂಡು ಅವುಗಳನ್ನು ಪರಸ್ಪರ ಉಜ್ಜಿದಾಗ, ಇಫ್ ಯು ರಬ್ ಈಚ್ ಅದರ್, ಒಂದು ವಸ್ತುವನ್ನ ಮತ್ತೊಂದು ವಸ್ತುವಿನೊಂದಿಗೆ ಪರಸ್ಪರ ಉಜ್ಜಿದಾಗ, ಇಫ್ ಯು ರಬ್, ದೆನ್ ದ ಟೂ ಆಬ್ಜೆಕ್ಟ್ಸ್ ಗೆಟ್ ಚಾರ್ಜ್ ವಿತ್ ಆಪೋಸಿಟ್ ಪೊಲಾರಿಟಿ. ಒಂದು ವಸ್ತು ಪ್ಲಸ್ ಆಗ್ಬೋದು, ಒಂದು ವಸ್ತು ಮೈನಸ್ ಆಗ್ಬೋದು. ಈ ಒಂದು ವಿಧಾನವನ್ನ ನಾವು ಎಲೆಕ್ಟ್ರಿಫಿಕೇಶನ್ ಬೈ ಫ್ರಿಕ್ಷನ್ ಅಂತ ಕರಿತೀವಿ. ಈ ರೀತಿ ಗ್ಲಾಸ್ ರಾಡನ್ನು ಸಿಲ್ಕ್ ಬಟ್ಟೆಗೆ ಉಜ್ಜಿದಾಗ ಗ್ಲಾಸ್ ರಾಡ್ ಪಾಸಿಟಿವ್ ಆಗುತ್ತೆ, ಸಿಲ್ಕ್ ಬಟ್ಟೆ ನೆಗೆಟಿವ್ ಆಗುತ್ತೆ. ಅದೇ ಪ್ಲಾಸ್ಟಿಕ್ ಅನ್ನ ನಾವು ಗ್ಲಾಸ್ ರಾಡಿನ ಜೊತೆಗೆ ಪ್ಲಾಸ್ಟಿಕ್ ಅನ್ನ ಉಲನ್ ಬಟ್ಟೆಯ ಮೇಲೆ ಉಜ್ಜಿದಾಗ ಪ್ಲಾಸ್ಟಿಕ್ ರಾಡ್ ನೆಗೆಟಿವ್ ಆಗುತ್ತೆ, ಉಲನ್ ಬಟ್ಟೆ ಪಾಸಿಟಿವ್ ಆಗುತ್ತೆ. ಇದೇ ರೀತಿ ಪ್ಲಾಸ್ಟಿಕ್ ಅನ್ನ ನಮ್ಮ ಹೇರ್ಸಿಗೆ ಉಜ್ಜಿದಾಗ ಪ್ಲಾಸ್ಟಿಕ್ ನೆಗೆಟಿವ್, ಹೇರ್ಸ್ ಪಾಸಿಟಿವ್ ಆಗುತ್ತೆ. ದಿಸ್ ಇಸ್ ದ ಸಿಂಪಲ್ ಮೆಥಡ್ ಆಫ್ ಎಲೆಕ್ಟ್ರಿಫೈಯಿಂಗ್ ಎನ್ ಆಬ್ಜೆಕ್ಟ್. ಒಂದು ವಸ್ತುವಿನ ಮೇಲೆ ಚಾರ್ಜ್ ಅನ್ನು ತರುವಂಥ ತುಂಬ ಸುಲಭವಾದಂಥ ವಿಧಾನ ಬೈ ಫ್ರಿಕ್ಷನ್. ಹಾಗೆ ಬೈ ಕಂಡಕ್ಷನ್, ಒಂದು ವಸ್ತುವಿನಲ್ಲಿ ಆಲ್ರೆಡಿ ಚಾರ್ಜ್ ಇದೆ, ನಾವು ಗಮನಿಸಬಹುದು. ಈ ವಸ್ತುವಿನಲ್ಲಿ ಆಲ್ರೆಡಿ ಚಾರ್ಜ್ ಇದೆ, ದೇರ್ ಆರ್ ನೆಗೆಟಿವ್ ಚಾರ್ಜಸ್ ಆನ್ ದಿಸ್ ಬಾಡಿ. ಈ ಚಾರ್ಜಸ್ ಅನ್ನ ಒಂದು ವಸ್ತುವಿಗೆ ಕಳಿಸ್ಬೇಕಿದ್ರೆ ನಾವು ಫಿಸಿಕಲ್ ಕಾಂಟ್ಯಾಕ್ಟ್ ಅನ್ನ ಮಾಡ್ತೀವಿ, ಪರಸ್ಪರ ಟಚ್ ಆಗಿದಾವೆ ಇವು. By touching the charged object to the neutral object or uncharged object, ಇದನ್ನು ಟಚ್ ಮಾಡಿದಾಗ, ಕಾಂಟ್ಯಾಕ್ಟ್ ಮಾಡಿದಾಗ ಈ ಚಾರ್ಜಸ್ ಒಂದು ಬಾಡಿಯಿಂದ ಮತ್ತೊಂದು ಬಾಡಿಗೆ
ಟ್ರಾನ್ಸ್ಫರ್ ಆಗುತ್ತೆ. ದಿಸ್ ಮೆಥಡ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಫಿಕೇಶನ್ ಬೈ ಕಂಡಕ್ಷನ್. ಕಂಡಕ್ಷನ್ ಇಸ್ ಡನ್ ಬೈ ದ ಫಿಸಿಕಲ್ ಕಾಂಟ್ಯಾಕ್ಟ್ ಆಫ್ ಚಾರ್ಜ್ಡ್ ಬಾಡಿ to the charging body. Then the third method is electrification by induction. Conduction alli physical contact ittu. In induction method there is no physical contact. Charge ಆಗಿರುವಂತ ವಸ್ತುವನ್ನ ಮತ್ತೊಂದು ವಸ್ತುವಿಗೆ ಹತ್ರ ತಂದಾಗ from the fundamental law of electrostatic, the opposite polarity attract each other. If I am having a positive or a positive object, positively charged object, it will attract the negative charges. Negative charges attract ಮಾಡೋದ್ರಿಂದ ಆ ವಸ್ತುವಿನ ಒಂದು ಭಾಗದಲ್ಲಿ ನೆಗೆಟಿವ್ ಚಾರ್ಜಸ್ ಬರುತ್ತೆ, ಮತ್ತೊಂದು ಭಾಗದಲ್ಲಿ ಪಾಸಿಟಿವ್ ಚಾರ್ಜಸ್ ಬರುತ್ತೆ. ನಮಗೆ ಪಾಸಿಟಿವ್ ಚಾರ್ಜಸ್ ತೆಗೆದು ಬಿಟ್ರೆ ಈ ವಸ್ತುವನ್ನ ನೆಗೆಟಿವ್ ಚಾರ್ಜ್ ಆಗಿ ಮಾಡಬಹುದು. ಈ ರೀತಿ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲದೆ ಚಾರ್ಜ್ ಮಾಡುವಂತಹ ವಿಧಾನವನ್ನ we define it as electrification by induction. Then let's see how can we charge two metal spheres oppositely. ಎರಡು ಸ್ಪಿಯರ್ಗಳನ್ನು ಆಪೋಸಿಟ್ ಚಾರ್ಜಸ್ ಆಗಿ ಯಾವ ರೀತಿ ಬೈ ಇಂಡಕ್ಷನ್ ಮೆಥಡ್ ಯಾವ ರೀತಿ ಚಾರ್ಜ್ ಮಾಡಬಹುದು. Now imagine I am having two bodies A and B. I want to charge them. I want to charge A with positive and B with negative. ಎರಡು ಬೇರೆ ಬೇರೆ ಚಾರ್ಜಸ್ ನ ಕೊಡಬೇಕಾಗಿದೆ. First we will bring these two objects in contact. ಯಾವುದನ್ನ ನಾವು ಚಾರ್ಜ್ ಮಾಡಬೇಕಾಗಿದೆಯೋ ಇವರಿಬ್ಬರನ್ನ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿದ್ದೀವಿ. They are in contact, physical contact ಅಲ್ಲಿ ಇದೆ. Now bring a positively charged object near to them, close to A ಸ್ಪಿಯರಿನ ಹತ್ರ ತಂದಿದ್ದೀವಿ. ಪಾಸಿಟಿವ್ ಚಾರ್ಜ್ನ ಹತ್ರ ತಂದಿರೋದ್ರಿಂದ ಫ್ರಮ್ ದ ಫಂಡಮೆಂಟಲ್ ಲಾ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಇಲ್ಲಿ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಎ ಸ್ಪಿಯರಿನ ಹತ್ರ ನಮಗೆ ನೆಗೆಟಿವ್ ಚಾರ್ಜಸ್ಗಳು ಅಕಾಮಡೇಟ್ ಆಗ್ತವೆ. ಪಾಸಿಟಿವ್ ಚಾರ್ಜ್ಗಳೆಲ್ಲ ಇದರಿಂದ ಡ್ಯೂ ಟು ರಿಪಲ್ಷನ್ ದೂರ ಸರಿದು ಬಿ ಸ್ಪಿಯರಿಗೆ ಹೋಗಿ ತಲುಪಿರ್ತವೆ. Now the sphere A is negatively charged, sphere B is positively charged. Still we are not removing the positively charged object which using for induction method. Now slowly we have separated the sphere A and sphere B. ಎರಡನ್ನ ಸಪರೇಟ್ ಮಾಡಿದ್ವಿ. ಆದರೆ ಇನ್ನು ನಾವು ಚಾರ್ಜಿಂಗ್ ಇಂಡಕ್ಷನ್ಗೋಸ್ಕರ ಯೂಸ್ ಮಾಡೋ ಚಾರ್ಜಿಂಗ್ ಆಬ್ಜೆಕ್ಟ್ ಅನ್ನು ಇನ್ನು ನಾವು ತೆಗೆದಿಲ್ಲ. Now remove the charging object. ಚಾರ್ಜಿಂಗ್ ಆಬ್ಜೆಕ್ಟ್ ನಾವು ತೆಗೆದಾಗ ಎ ಸ್ಪಿಯರ್ ಅಲ್ಲಿ ನೆಗೆಟಿವ್ ಚಾರ್ಜಸ್ ಬಂದಿದ್ದಾವೆ, ಬಿ ಸ್ಪಿಯರ್ ಅಲ್ಲಿ ಪಾಸಿಟಿವ್ ಚಾರ್ಜಸ್ ಬಂದಿದ್ದಾವೆ. Therefore in this manner we can charge oppositely in two metallic spheres by induction method. Then these charges uniformly spread over the surface of the metal. Then how can you charge a metal sphere ಪಾಸಿಟಿವ್ಲಿ ವಿಥೌಟ್ ಟಚಿಂಗ್ ಇಟ್? ಒಂದು ಸ್ಪಿಯರ್ ಅನ್ನ ಟಚ್ ಮಾಡದೆ ನಾವು ಅದನ್ನ ಪಾಸಿಟಿವ್ ಚಾರ್ಜ್ ಮಾಡಬೇಕು. ಟಚ್ ಮಾಡದೆ ಅಂದಾಗ ನೋ ಕ್ವಶನ್ ಆಫ್ ಫ್ರಿಕ್ಷನ್, ನೋ ಕ್ವಶನ್ ಆಫ್ ಕಂಡಕ್ಷನ್. ಫ್ರಿಕ್ಷನ್ ಮತ್ತೆ ಕಂಡಕ್ಷನ್ ಮಾಡದೆ ಅಂದ್ರೆ ಏನು, ಇಂಡಕ್ಷನ್ ವಿಧಾನದಿಂದ ಒಂದು ಮೆಟಾಲಿಕ್ ಸ್ಪಿಯರ್ ಅನ್ನ ನಾವು ಯಾವ ರೀತಿ ಪಾಸಿಟಿವ್ ಚಾರ್ಜ್ ಆಗಿ ರೂಪಾಂತರ ಮಾಡಬಹುದು. ಐ ಆಮ್ ಹ್ಯಾವಿಂಗ್ ಎ ಸ್ಪಿಯರ್, ಐ ವಾಂಟ್ ಟು ಚಾರ್ಜ್ ಇಟ್ ಪಾಸಿಟಿವ್ಲಿ. ಲೆಟ್ಸ್ use a negative charged object. Negative charged object ಅಂದ್ರೆ ಒಂದು ಪ್ಲಾಸ್ಟಿಕ್ ರಾಡ್ ಅನ್ನ ಉಲನ್ ಬಟ್ಟೆಗೆ ಉಜ್ಬಿಡಿ, ನೆಗೆಟಿವ್ ಚಾರ್ಜ್ ಆಗುತ್ತೆ. ಈ ನೆಗೆಟಿವ್ ಚಾರ್ಜ್ ಆಗಿರುವಂತ ಆಬ್ಜೆಕ್ಟ್ ಅನ್ನ ಗೋಳದ ಹತ್ರ ತನ್ನಿ. If you bring near the sphere, then due to the fundamental law of electrostatic, the opposite polarity attract each other. Therefore due to the negative charged plastic rod, the one surface of the sphere is positively charged. The positive charges are attracted and the negative charges are repelled to the other side. ಇವಾಗ ಈ ಸ್ಪಿಯರಿನ ಪಾಸಿಟಿವ್ ಚಾರ್ಜ್ ಮಾಡಬೇಕಂದ್ರೆ we have to remove the negative charged electrons. These negative charged electrons are removed by grounding it. ಇದಕ್ಕೊಂದು ವೈರ್ ಅನ್ನ ಕನೆಕ್ಟ್ ಮಾಡಿ ಭೂಮಿಗೆ ಕನೆಕ್ಟ್ ಮಾಡಿಬಿಟ್ರೆ, if we connect a wire to the earth, this is called as grounding. ಈ ಗ್ರೌಂಡಿಂಗ್ ಅನ್ನ ಮಾಡೋದ್ರಿಂದ ನಾವು ಆ ನೆಗೆಟಿವ್ ಚಾರ್ಜಸ್ ಅನ್ನ ತೆಗೆದ್ಬಿಟ್ವಿ. ಆ ಗ್ರೌಂಡಿಂಗ್ ಮಾಡೋ ತನಕನೂ ಕೂಡ ನಾವು ಪ್ಲಾಸ್ಟಿಕ್ ರಾಡ್ ಅನ್ನ ನೆಗೆಟಿವ್ಲಿ ಚಾರ್ಜ್ ಪ್ಲಾಸ್ಟಿಕ್ ರಾಡ್ ಅನ್ನ ತೆಗೆದಿಲ್ಲ, ಅದು ಹಾಗೆ ಇದೆ, ಅದು ಹತ್ರದಲ್ಲೇ ಇದೆ. ದ ನೆಗೆಟಿವ್ ಚಾರ್ಜಸ್ ಹ್ಯಾವ್ ಬೀನ್ ರಿಮೂವ್ಡ್. ನೆಗೆಟಿವ್ ಚಾರ್ಜ್ ರಿಮೂವ್ ಮಾಡಿದ ನಂತರ ನಾವು ಈ ಗ್ರೌಂಡಿಂಗ್ ಅನ್ನ ತೆಗಿತೀವಿ. ಗ್ರೌಂಡಿಂಗ್ ತೆಗೆದ ನಂತರ ಈ ಪ್ಲಾಸ್ಟಿಕ್ ರಾಡ್ ಅನ್ನ ನಾವು ತೆಗಿತೀವಿ. ನಾವು ಯಾವ ರಿಮೂವ್ ದ ಗ್ರೌಂಡಿಂಗ್.
ಒಂದು ಕಡೆ ಮಾತ್ರ ಪಾಸಿಟಿವ್ ಚಾರ್ಜ್ ಇದೆ. ನಾವು ಇಟ್ ಹ್ಯಾಸ್ ಟು ಬಿ ಯೂನಿಫಾರ್ಮ್ಲಿ ಸ್ಪ್ರೆಡ್ ಓವರ್ ದ ಸ್ಪಿಯರ್. ಇವಾಗ ನೆಗೆಟಿವ್ ಚಾರ್ಜ್ಡ್ ಪ್ಲಾಸ್ಟಿಕ್ ರಾಡನ್ನು ನಾವು ಅಲ್ಲಿಂದ ತೆಗೆದಾಗ ನಾವು ದ ಸ್ಪಿಯರ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಯೂನಿಫಾರ್ಮ್ಲಿ ಸ್ಪ್ರೆಡ್. ಎಲ್ಲ ಚಾರ್ಜ್ಗಳು ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗಿ ನಾವು ದ ಸ್ಪಿಯರ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್. Dear students, till here we try to understand about the basic concepts of electric charge and the methods of electrification, friction, conduction and induction method. Then we will continue with the electrostatics in our next session.